ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ವೀಡಿಯೋ ಅಂತೇಳಿ ಹೋದ ವೀಡಿಯೋದಲ್ಲಿ ಹೇಳಿದ್ದೆ, ನನ್ನ ಆ್ಯನಿವರ್ಸರಿ ವೀಡಿಯೋ ನೋಡ್ಕೊಂಡು ಬಂದಿರ್ತೀರ, ಅದು ಸಪ್ರೇಟ್ ಬ್ಲಾಗ್ ಮಾಡಿ ಹಾಕಿದ್ದೆ ನನ್ನ ಆ್ಯನಿವರ್ಸರಿ ವೀಡಿಯೋ ಅಂತ ಹೇಳಿ, ಎಲ್ಲಿಗೆ ಹೋಗಿದ್ದೆ ಅವತ್ತಿನ ದಿನ ಅಂತ ಹೇಳಿ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ, ಎಲ್ಲೆಲ್ಲೋ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು, ಎಲ್ಲೂ ಹೋಗೋಕ್ಕಾಗಲಿಲ್ಲ. ಸೀದಾ ಮಮ್ಮಿ ಮನೆ ಕಡೆ ಹೋಗ್ತಾ ಇದ್ದೀರಿ, ಇಸ್ಕಾನ್ಗೆ ಹೋಗೋಣ ಅಂತ ಹೇಳಿ ಮಮ್ಮಿ ಮನೆ ಕಡೆ ಮೈಂಡ್ನ ಶಿಫ್ಟ್ ಮಾಡಿ ಮಮ್ಮಿ ಮನೆ ಕಡೆ ಹೋಗ್ತಾ ಇದ್ದೀರಿ. ಇವಾಗ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂತೆಲ್ಲ ಅಂದ್ಕೊಂಡ್ರಿ. ಇವಾಗ ಟೈಮ್ ಕೂಡ ಇರಲಿಲ್ಲ, ನಾವು ಆಗೋಷ್ಟೊತ್ತು ಆಲ್ಮೋಸ್ಟ್ ತುಂಬ ಲೇಟ್ ಆಗೋಗ್ಬಿಟ್ಟಿತ್ತು. ಮಮ್ಮಿ ಮನೆಗೆ ಬಂದು ಸ್ವೀಟ್ ತೊಗೋಬೇಕಿತ್ತು ಅಂತ ಹೇಳಿ ಅವ್ರಿಗೆ ಸ್ವೀಟ್ ಕೊಡೋಕ್ಕೆ ಸ್ವೀಟು ಹಾಗೆ ಏನು ತೊಗೊಂಡಿಲ್ಲ, ಸ್ವೀಟ್ ಒಂದು ತೊಗೊಂಡು ಅಷ್ಟೇ ಬಂದೆ. ಮಮ್ಮಿ ಮನೆಗೆ ಬಂದಮೇಲೆ ನೋಡಿ, ಮಮ್ಮಿ ಮನೆಗೆ ಬಂದರೆ ನನ್ನ ಫೋಟೋಸು, ನಮ್ಮ ಫ್ಯಾಮಿಲಿ ಫೋಟೋಸ್ ಎಲ್ಲ ಅದೊಂದು ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ನಮ್ಮ ಮಮ್ಮಿ ದೇವ್ರ ಸಾಮಾನೆಲ್ಲ ತೊಳಿತಾಯಿದ್ರು. ಇವತ್ತು ನಮ್ಮ ಮಮ್ಮಿ ಮನೆಗೆ ವಿಶೇಷ ಒಂದು ಪೂಜೆ ಮಾಡ್ತಾರೆ, ಅದೆಲ್ಲ ನಂಗೆ ಮೆಮೊರಿ ಚೈಲ್ಡ್ಹುಡ್ಡಲ್ಲಿ. ಇವಾಗ ನಮ್ಮ ಮಮ್ಮಿ ನೋಡಿ ದೇವ್ರ ಮನೆ ಎಲ್ಲ ಎಷ್ಟು ಸಾಮಾನು ಇಟ್ಕೊಂಡಿದ್ದಾರೆ. ಅವತ್ತು ಫುಲ್ ಟಯರ್ಡೇ ಆಗೋಗ್ಬಿಟ್ರು ನಮ್ಮಮ್ಮ ನೋಡಿ, ಎಷ್ಟು ಕ್ಲೀನಾಗಿ ಎಲ್ಲನೂ ಮಾಡ್ತಾರೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕನ ವೀಡಿಯೋದಲ್ಲಿ ತೋರಿಸ್ತೀನಿ ಅಂದರೆ ತೋರಿಸ್ಬಾರ್ದಂತೆ. ಇವತ್ತು ನಮ್ಮ ಮಮ್ಮಿ ಮನೆಗೆ ಬಂದಿದ್ದೀನಿ, ನನಗೆ ಗೊತ್ತಿರಲಿಲ್ಲ ನಾನು ಬರ್ತೀನಿ ಅಂತ ಹೇಳಿ, ಹಂಗೆ ಅನ್ಎಕ್ಸ್ಪೆಕ್ಟೆಡಾಗಿ ಬಂದೆ. ಇವಾಗ ಯಶಿಕನ್ನ ವೆಯ್ಟ್ ಮಾಡ್ತಾಯಿದ್ದೀನಿ, ಯಶಿಕನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿ ಕ್ಯಾಪ್ಚರ್ ಮಾಡ್ತೀನಿ. ನಮ್ಮಮ್ಮ ಹೇಳ್ಬಿಟ್ಟಿರ್ತಾರೆ, ನಮ್ಮಮ್ಮಂಗೆ ಹೇಳಿ ಕಳಿಸಿದ್ದೀನಿ ಹೇಳ್ಬೇಡ ಅಂತ ಹೇಳಿ. ನೋಡೋಣ, ಅವಳು ಗೊತ್ತಿಲ್ಲ ನಾನು ಬರ್ತೀನಿ ಅಂತ ಹೇಳಿ, ನೋಡೋಣ ಅವಳು ಏನು ಮಾಡ್ತಾಳೆ, ಅವಳು ರಿಯಾಕ್ಷನ್ ಹೇಗಿರುತ್ತೆ ಅಂತೇಳಿ ಕ್ಯಾಪ್ಚರ್ ಮಾಡ್ಕೊತೀನಿ. ಗಾಡಿ ನೋಡಿ ಕಣ್ಣಿಡಿದ್ರೆ ಗೊತ್ತಾಗುತ್ತೆ ಬಂದವ್ರೆ ಅಂತೇಳಿ, ಗಾಡಿ ನೋಡಿ ಪೆದ್ದಿ ಕಣ್ಣಿಡಿಲಿಲ್ಲ ಅಂದರೆ ಗೊತ್ತಾಗಲ್ಲ. ನೋಡೋಣ, ಇಂಟೆಲಿಜೆಂಟ್ ದಡ್ಡಿನ ಗೊತ್ತಾಗುತ್ತೆ ನಮ್ಮ ಯಶಿಕಾ ಇವತ್ತು. ಫ್ರೆಂಡ್ಸ್, ಇವಾಗ ಯಶಿಕಾ ಬರ್ತಾ ಇದ್ದಾಳೆ, ಅವಳು ರಿಯಾಕ್ಷನ್ ತಗೊಳ್ಳೋಣ ಇರಿ. ಬರ್ತಾ ಇದ್ದಾಳೆ, ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ ಇರಿ. ಬಂದ್ಲು ನೋಡಿ, ಇರೇಲೆ ಅಂತ ಇದ್ದಾಳೆ ಸಾನು. ನನ್ನ ಮುದ್ದು ಮಗಳು. ನಮ್ಮ ಅಜ್ಜಿ, ನಿಮ್ಮಮ್ಮ ಹೇಳಿದ್ಲಾ? ನಿಮ್ಮ ಅಜ್ಜಿ ಹೇಳಿರ್ಲಿಲ್ವಾ? ಹೆಂಗೆ ಗೊತ್ತಾಯ್ತು ನಾವು ಬಂದಿದ್ದೀವಿ ಅಂತ? ನೋಡಿ ಫ್ರೆಂಡ್ಸ್, ಗೊರಕೆ ಸೊಂಡಿಂದ ಕಣ್ಣಿಡಿದ್ಲಂತೆ. ಸರಿ ಹೇಳು ಏನು ಹೇಳ್ಬೇಕು? ದೇವಸ್ಥಾನಕ್ಕೆ ಹೋಗೋಣ, ನಿಮ್ಮ ಕರ್ಕೊಂಡು ಹೋಗಿ ಬಂದಿರೋದು ಜೂಡಿಯೋಗೆ. ನಿಜ ನೋಡಿ. ಇವಾಗ ಜಲ್ದಿ ಕೇಕ್ ತಿಂತಾ ಇದ್ದಾಳೆ. ಅವಳನ್ನ ವೀಡಿಯೋ ಮಾಡಬಾರ್ದಂತೆ, ಯಾಕಂದರೆ ಅವಳು ವೀಡಿಯೋಗೆ ಬರೋಕ್ಕೆ ಇಷ್ಟ ಇಲ್ವಂತೆ ತಾನೇ. ಮಾತಾಡು, ವಾಯ್ಸ್ ಮಾತ್ರ ಮಾತಾಡು. ಎಸ್ ಆರ್ ನೋ? ಬರ್ತೀಯ ವಿಡಿಯೋದಲ್ಲಿ? ಕಟ್. ಇವಾಗ ಯಶಿಕನ್ನೆಲ್ಲ ಮುದ್ದು ಮಾಡಾಯಿತು. ಇವಾಗ ನಾವು ಇಸ್ಕಾನ್ಗೆಲ್ಲ ಹೋಗಿ ಬಂದಿದ್ದು, ವೀಡಿಯೋ ಎಲ್ಲ ನೋಡ್ಕೊಂಡು ಬಂದಿದ್ದೀರಲ್ಲ. ಇವಾಗ ಹಸ್ಬೆಂಡ್ ನೋಡಿ ಹೆಂಗೆ ಮಲ್ಕೊಂಡಿದ್ದಾರೆ ಅಂತ ಹೇಳಿ. ಯಶಿಕಾ ಹೆಂಗೆ ಕಂಡಿಡಿದೆ ಅಂದರೆ, ಅಪ್ಪಿ ಗೊರಕೆ ಹೊಡಿತಾಯಿದ್ರು. ನನ್ನ ಹಸ್ಬೆಂಡ್ ನೋಡಿ ಡೀಪ್ ಸ್ಲೀಪ್ ಮಾಡ್ತಾಯಿದ್ದಾರೆ, ಗೊರಕೆ ಹೊಡಿತಾ ಇದ್ದಾರೆ. ಹಾಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಅವ್ರು ಇವಾಗ ವೀಡಿಯೋ ಹಾಕಿದ್ರೆ ಇದನ್ನು ಬೈತಾರೆ, ಇದೆಲ್ಲ ವೀಡಿಯೋ ಮಾಡಿ ಹಾಕಿದ್ಯಾ ನೀನು, ನನ್ನ ಶರ್ಟ್ ಹಾಕ್ಕೊಂಡಿಲ್ಲ ಏನೂ ಇಲ್ಲ, ಬನ್ನಿನಲ್ಲೇ ವೀಡಿಯೋ ಮಾಡಿದ್ಯಾ, ಹಂಗೆ ಹಿಂಗೆ ಅಂತೇಳಿ ಬೈತಾರೆ. ಹಾಗೆ ಹೆಂಗೆ ನಿದ್ದೆ ಮಾಡ್ತಾಯಿದ್ರು ಅಂದರೆ, ಎಷ್ಟು ಡೀಪ್ ಸ್ಲೀಪ್ ಮಾಡ್ತಾಯಿದ್ರು ಅಂತೇಳಿ. ನಾನು ಮಾತಾಡ್ತಾಯಿದ್ದೀನಿ ಜೋರಾಗಿ, ಅವ್ರಿಗೆ ಕೇಳಿಸ್ತಾ ಇಲ್ಲ, ಅಷ್ಟು ಮಲ್ಕೊಬಿಟ್ಟಿದ್ದಾರೆ. ನಮ್ಮ ಮನೆಗೆ ಬಂದು ಫಸ್ಟ್ ಟೈಮ್ ಅವರು ಇಷ್ಟು ನಿದ್ದೆ ಮಾಡಿರೋದು. ಮಲ್ಕೋತಾ ಇರಲಿಲ್ಲ, ಫೋನ್ ನೋಡ್ತಾಯಿದ್ರು. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ರು ಅಂತ ಹೇಳಿ ಫುಲ್ಲು ಮಲ್ಕೊಬಿಟ್ಟಿದ್ದಾರೆ. ಆಮೇಲೆ ಎದ್ದೋಳು ಅಂತ ಹೇಳಿದ್ರೆ ಯಶಿಕಾ ರೆಡಿಯಾಗಿ ಎಬ್ಬರಿಸಿದ್ಲು. ಇವಾಗ ಎಲ್ಲಿ ಹೋಗಿದ್ದೀರಿ ಅಂತ ಹೇಳಿ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನಮ್ಮಮ್ಮ ಮನೇಲಿ ನಾಗರು ಮಾಡ್ತಾರೆ ಇವತ್ತು. ಅಂದರೆ ಇವತ್ತು ನಮ್ಮಮ್ಮ ಅವ್ರ ಊರಲ್ಲಿ, ನಮ್ಮ ಅಪ್ಪನ ಮನೆ ದೇವರು ಜಾತ್ರೆ ನಡೀತಿತ್ತು ಊರಲ್ಲಿ, ಪೂಜೆ ಮಾಡ್ತಾರೆ ನಾಗರು ಎಲ್ಲ ಮಾಡಿ. ಇವಾಗ ನಾವು ಇಲ್ಲಿ ನಾಗರಕ್ಕೆ ಹುತ್ತಕ್ಕೆ ಹಾಲು ಬಿಡೋಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಫಸ್ಟ್ ಟೈಮ್ ನನ್ನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇರೋದು. ನಮ್ಮ ಅಪ್ಪನ ಮನೆ ದೇವ್ರು ಅಂತಲೇ ನನಗೆ ಹೇಳ್ತೀನಿ ನಾನು. ನಮಗೆ ಚಿಕ್ಕ ವಯಸ್ಸಿಂದ ನನಗೆ ಈ ಹಬ್ಬ ಬಂತು ಅಂತ ಹೇಳಿದ್ರೆ ನಮ್ಮಪ್ಪ ತುಂಬ ಗ್ರ್ಯಾಂಡಾಗೆ ಮಾಡ್ತಾಯಿದ್ರು ಈ ಹಬ್ಬದಲ್ಲಿ. ಮತ್ತು ನಾವು ಇದು ನೆಕ್ಸ್ಟ್ ಡೇನೇ ಹಳೆ ಊರಮ್ಮ ಅಂತ ಹೇಳಿ ನಮ್ಮ ಅಪ್ಪನ ಮನೆ ದೇವರು, ಅದಕ್ಕೂ ಕೂಡ ನಾವು ಕೋಳಿ ಎಲ್ಲ ಕುಯ್ದು ಚಿಕನ್ ಎಲ್ಲ ನಾನ್ ವೆಜ್ ಎಲ್ಲ ಮಾಡಿ ತುಂಬ ಚೆನ್ನಾಗೇ ಮಾಡ್ತಾಯಿದ್ರಿ. ನಮ್ಮ ಅಪ್ಪ ಹೋದ್ಮೇಲೆ ನಾವು ಸಿಂಪಲ್ಲಾಗಿ ಮಾಡ್ತಾಯಿದ್ದೀರಿ ಇವಾಗ. ಹಾಗೆ ನಮ್ಮ ಅಕ್ಕ, ನಮ್ಮ ಭಾವ ಮತ್ತು ನಮ್ಮ ಭಾವ ಅಂತ ಏನು ಕರೆಯಲ್ಲ, ಮಾಮ, ಮತ್ತು ನಮ್ಮ ಯಶಿಕಾ, ನನ್ನ ಹಸ್ಬೆಂಡು, ನನ್ನ ತಂಗಿ ಮಿಸ್ಸಿಂಗು, ನನ್ನ ತಂಗಿ ಅವ್ರ ಹಸ್ಬೆಂಡು ಎಲ್ಲ ಮಿಸ್ಸಿಂಗು. ಹಾಗೆ ನೋಡಿ ಪೂಜೆ ಎಲ್ಲ ಮಾಡ್ತಾಯಿದ್ವಿ. ಇವಾಗ ನಮ್ಮ ಮಮ್ಮಿ ಎಡೆ ಎಲ್ಲ ಇಕ್ಕಿದ್ರು, ಅದರಲ್ಲಿ ಅವರೆಕಾಳು ಸಾಂಬಾರು ಮಾಡಿದರು. ಅದೇ ಒಣ ಅವರೆಕಾಳು ಸಾಂಬಾರು ಜೊತೆಗೆ ಏನು ಹೇಳ್ತಾರೆ, ಹಳಸಿನಕಾಯ್ದು ಅಂದರೆ ಹಳಸಿನಕಾಯ್ದು ತೊಳೆ ಇರುತ್ತಲ್ಲ, ಅದೇ ಹಳಸಿನಕಾಯ್ದು ಚಿಕ್ಕದು ಇರುತ್ತಲ್ಲ, ಕೊತ್ತಿಕಾಯಿ ಅಂತ ಹೇಳ್ತಾರಲ್ಲ, ಅದನ್ನು ಗೊತ್ತಿಲ್ಲ. ಹಳಸಿನಕಾಯ್ದು ಕಾಯಿನ ಎಲ್ಲ ಕಟ್ ಮಾಡಿ ಅದಕ್ಕೆಲ್ಲ ಸಾಂಬಾರಿಗೆಲ್ಲ ಹಾಕಿ, ಚಪ್ಪರದ ಅವರೆಕಾಯಿ ಹಾಕಿ ಸಾಂಬಾರು ಮಾಡಿದ್ರು, ಸೂಪರಾಗಿತ್ತು.
ಟೇಸ್ಟಿಯಾಗಿತ್ತು. ಇವಾಗ ನನ್ನ ಹಸ್ಬೆಂಡ್ ಕೂಡ ವೀಡಿಯೋ ಮಾಡ್ತಾಯಿದ್ರು. ಇದು ಚಿಕ್ಕ ವಯಸ್ಸಲ್ಲಿ ಮೆಮೊರಿ. ಇದಾದಮೇಲೆ ನಮ್ಮ ಮಮ್ಮಿ ಒಂದು ತಾಳಿ ಇಟ್ಟಿದ್ದಾರೆ ಹುತ್ತದ ಮೇಲೆ. ಅದನ್ನು ತಾಳಿ ಕಟ್ಕೊಳ್ಳೋಕ್ಕೆ ಅಂತಲೇ ಆಸೆ ಪಡ್ತಾಯಿದ್ರಿ. ಅವಾಗ ನಾನು ಮದುವೆ ಆಗಿದೆ ಅಂತ ನನ್ನ ಫ್ರೆಂಡ್ಸ್ಗೆಲ್ಲ ರೋಡಲ್ಲಿ ತೋರಿಸ್ಬೋದು. ನೋಡಿ ನಾನು ತಾಳಿ ಕಟ್ಕೊಂಡಿದ್ದೀನಿ ಅಂತೆಲ್ಲ ತೋರಿಸ್ತಾಯಿದ್ರಿ. ಇವತ್ತು ಯಶಿಕಾ ನಾನು ಕಟ್ಕೊತೀನಿ ಅಂತ ಹೇಳಿದ್ರೆ ನಾನು ಕಟ್ಕೊಳ್ಳೋಕ್ಕೆ ಬಿಡಲಿಲ್ಲ ಅವಳು. ಸರಿ ಅಂತೇಳಿ ಅವಳೇ ಕಟ್ಕೊಳ್ಳಿ ಬಿಡು ಅಂತ ಹೇಳಿ ಇನ್ನೇ ನಾನು ಮನೆಗೆ ಹೋಗ್ತಾ ಇದ್ನಲ್ಲ, ಈ ಪೂಜೆಗೋಸ್ಕರ ನಾನು ಅಟೆಂಡೇ ಆಗ್ತಾ ಇರಲಿ. ಅವಾಗೂ ನನ್ನ ತಂಗಿ ಮಿಸ್ ಮಾಡ್ತಾ ಇರಲಿ. ಈ ಸತಿ ನನ್ನ ತಂಗಿ ಕೂಡ ಮಿಸ್ ಮಾಡಿಬಿಟ್ಲು. ಇವಾಗ ನಮ್ಮ ಅಕ್ಕ ಎಲ್ಲ ಹುತ್ತಕ್ಕೆಲ್ಲ ಆಡ್ಬಿಡ್ತಾ ಇದ್ದಾಳೆ. ನಿಜ ಹುತ್ತದೊಳಗಡೆ ಹಾವು ಇರುತ್ತಾ ಏನೋ ಗೊತ್ತಿಲ್ಲ. ಅದೆಲ್ಲ ನಮ್ಮದು ನಂಬಿಕೆ, ಅದು ಅಷ್ಟೇ ಇರುತ್ತೆ ಅಂತ ಹೇಳಿ. ಆದರೂ ನಮಗೆ ಭಯ. ಇಲ್ಲಿ ಲೈಟ್ ಇಲ್ಲ, ಏನೂ ಇಲ್ಲ, ಕತ್ಲೇನೇ ಇದೆ. ನಾವೇ ಕೂಡ ಟಾರ್ಚ್ ಬಿಟ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಅಲ್ಲೇ ಊಟ ಕೂಡ ಮಾಡ್ಕೊಂಡು ಬಂದ್ರಿ ನಾವು. ತುಂಬ ಚೆನ್ನಾಗಿ ಅನ್ನಿಸ್ತು ಡೇ ಅಂತ ಹೇಳ್ಬೋದು. ನನ್ನ ತಂಗಿ ಒಬ್ಬಳು ಮಿಸ್ಸಿಂಗು, ಬೇಜಾರಾಯಿತು ಅಷ್ಟೇ. ನಮ್ಮ ಅಕ್ಕ ನಾನು ಅದೇ ಮಾತಾಡ್ಕೊಬಂದ್ರಿ. ನಮ್ಮ ಅಕ್ಕ ನಮ್ಮ ಮಾವ ನಾವು ನನ್ನ ತಂಗಿ ಮಿಸ್ಸಿಂಗು ಅಂತ ಹೇಳಿ. ನಾನು ಈ ಫಸ್ಟ್ ಟೈಮ್ ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮಪ್ಪನ ಮನೆ ದೇವರು ಅಂತ ಎಲ್ಲ ಹೇಳಿ. ಹಾಗೆ ನಮ್ಮ ಅಕ್ಕನೂ ಶೇರ್ ಮಾಡ್ಕೊಳ್ಳೋಕ್ಕೆ, ನನಗೆ ವೀಡಿಯೋ ಮಾಡೋಕ್ಕೆ ತುಂಬ ಎಲ್ಲರೂ ಸಪೋರ್ಟಿವ್ ಮಾಡ್ತಾರೆ. ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ಮಾಮ ಆಗಿರ್ಬೋದು, ನಮ್ಮ ಮಮ್ಮಿ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ವೀಡಿಯೋ ಮಾಡು ಅಂತ ಹೇಳ್ತಾರೆ. ಹಾಗೆ ಯಶಿಕಾ ನಾನು ಇಬ್ಬರೂ ಅವಳೇ ಲಾಸ್ಟು ಮೊಮ್ಮಗಳೆಲ್ಲ ಫುಲ್ಲು ಹಾಕ್ಬಿಡು ಅಂತೇಳಿ ಬಾಳೆನೆಲ್ಲ ಕಟ್ ಮಾಡಿದ್ರು ಹಾಲೊಳಗಡೆ. ಅವಳು ಭಯ ಪಟ್ಕೊತಾ ಇದ್ನ ಹಾಕೋಕ್ಕೆ. ನಾನು ಅವಳಿಬ್ಬರು ಸೇರಿ ಹಾಕ್ಬಿಟ್ಟು ಅಷ್ಟೇ. ತುಂಬ ಚೆನ್ನಾಗಿತ್ತು. ಇವಾಗ ಲಾಸ್ಟು ಕರ್ಪೂರ ಎಲ್ಲ ಹಚ್ಬಿಡ್ತು. ಕರ್ಪೂರ ಎಲ್ಲ ಎಲ್ಲ ಕಡೆ ಕರ್ಪೂರ ಬೆಳಗ್ಗೆ ಅದೆಲ್ಲ ಕರ್ಪೂರ ಎಲ್ಲ ಹಚ್ಚಿ ಯಶಿಕಂಗೆ ಲಾಸ್ಟು ತಾಳಿ ಕಟ್ಟಿತ್ತು. ಅದೇ ತಾಳಿ ಹುತ್ತದ್ದು, ಅದೇ ದೇವ್ರ ತಾಳಿ ಥರ ಹೇಳ್ತಾರಲ್ಲ, ಹುತ್ತಕ್ಕೆ ಇಟ್ಟಿರ್ತಾರಲ್ಲ, ಆ ತಾಳಿನ ಯಶಿಕನ್ ಕಟ್ಟಿ ಒಂದು ಸ್ವಲ್ಪ ಒಂದು 3 ಅವರೋ 2 ಅವರೋ ಇಟ್ಕೊಂಡು ಅದನ್ನು ಬಿಚ್ಚಿ ಎತ್ತಿಟ್ಬಿಡ್ತಾರೆ. ಅದು ನೆಕ್ಸ್ಟ್ ಇಯರ್ ಈ ಥರ ಪೂಜೆ ಮಾಡ್ತಿರಲ್ಲ ಹುತ್ತಕ್ಕೆ, ಅವಾಗೇ ತೆಗಿಯೋದು ಅದನ್ನು. ಇವಾಗೆಲ್ಲ ಎಡೆಗೆ ಊಟ ಇಕ್ಕಿರೋದೆಲ್ಲ ತಿಂದ್ರಿ. ಸ್ವಲ್ಪ ಮನೆಗೆಲ್ಲ ಎತ್ಕೊಂಡು ಬಂದ್ರಿ. ಅಲ್ಲೇ ತಿನ್ನೋಕ್ಕಾಗಲ್ಲ, ಲೈಟ್ ಬೇರೆ ಇರಲಿಲ್ಲ ಅಂತೇಳಿ ಸ್ವಲ್ಪ ಪ್ರಸಾದ ತಿಂದು ಅಮ್ಮನ ಮನೆಗೆ ಬಂದ್ರಿ. ನಮ್ಮಮ್ಮ ಮತ್ತು ನನ್ನ ಹಸ್ಬೆಂಡು ಗಾಡೀಲಿ ಕರ್ಕೊಂಡು ಹೋದರು. ಯಶಿಕಾ ನೋಡಿ ನಾನು ಕಟ್ಕೋತೀನಿ ಅಂತ ಹೇಳಿದ್ರೆ ಎಷ್ಟು ರೋಪ್ ಮಾಡ್ತಾಯಿದ್ಲು. ಸರಿ ನಮ್ಮ ಮಮ್ಮಿ ಹತ್ರ ಜಗಳ ಮಾಡ್ತಾಯಿದ್ದು. ನಮ್ಮ ಮಮ್ಮಿಗೆ ಯಶಿಕಾ ಅಂದರೆ ತುಂಬ ಪಂಚ ಪ್ರಾಣ ಅವಳಿಗೆ. ಫಸ್ಟು ನಮ್ಮ ಮಮ್ಮಿಗೆ ನಮ್ಮ ತಂಗಿ ಎಷ್ಟು ಇಷ್ಟನೋ ಇವಾಗ ಯಶಿಕಾ ಅಷ್ಟೇ ಇಷ್ಟಪಡ್ತಾರೆ. ಇವಾಗ ನೋಡಿ ಮುನ್ಸ್ಕೊಂಡ್ಬಿಟ್ಲು. ನಾನು ಕಟ್ತಾಳೆ ಕೊಡು ಅಂತ ಹೇಳಿದ್ದಕ್ಕೆ. ಅವತ್ತು ನಮ್ಮ ಮಮ್ಮಿ ಮನೇಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಅವತ್ತು ಹಿಂಗೆ ಬಂದ್ಬಿಡೋಕ್ಕೆ ನನಗೆ ಬೇಜಾರಾಗುತ್ತೆ. ಹಿಂಗೆ ಬಂದ್ಬಿಟ್ಟೆ ನನಗೆ ಅಳು ಬರೋಂಗೆ ಆಗೋಯ್ತು. ಹೋಗೋ ಟೈಮಲ್ಲಿ ಏನು ಮಾಡೋಕ್ಕಾಗಲ್ವ, ಎಷ್ಟು ದಿವಸ ಇದ್ದರೂ ಬರಲೇಬೇಕು ನಮ್ಮ ಮನೆಗಲ್ವಾ ಅಂತ ಹೇಳ್ಕೊಂಡು ನಾನೇ ಸುಮ್ಮನೆ ನಿಂತ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ ಪೆಟ್ರೋಲ್ ಹಾಕ್ಕೊಳ್ಳೋಕ್ಕೆ ಅಂತ ಹೇಳಿ ಇಲ್ಲಿ ಹೋಗಿದ್ರು. ಎಷ್ಟೇ ದಿವಸ ಇದ್ದರೂ ನಮ್ಮ ಅಮ್ಮನ ಮನೇಲಿ ಬರಲೇಬೇಕು ನಮ್ಮ ಮನೆಗೆ ಅಂತ ಹೇಳಿ. ಇನ್ನೇನು ಯಶಿಕನ ಬರ್ಡೇ ಕೂಡ ಇದೆ, ಅವಾಗ ಬರಲೇಬೇಕು ಅಂತ ಹೇಳಿ ಬಂದೆ ನಾನು. ಬಂದು ನೋಡಿ ಇಲ್ಲಿ ಗೊರಗುಂಟೆಪಾಳ್ಯ ಈ ಕಡೆ ಏನಪ್ಪ ಇದು ಗೊರಗುಂಟೆಪಾಳ್ಯ ಅನಿಸುತ್ತೆ, ಅಲ್ಲೇನೇ ಗೊರಗುಂಟೆಪಾಳ್ಯ ಹತ್ರ ಎಷ್ಟು ಟ್ರಾಫಿಕ್ ಅಂತ ಹೇಳಿದ್ರೆ, ಏನೋ ಮಾತನಾಯಕನಹಳ್ಳಿ ಆ ಕಡೆ ಎಕ್ಸಿಬಿಷನ್ ಎಲ್ಲ ನಡೀತಿದೆಯಂತೆ. ನಮ್ಮ ಮಾಮ ಹೇಳಿದ್ರು ಹೋಗ್ಬಿಡಿ, ಆ ಕಡೆ ಟ್ರಾಫಿಕ್ ಇದೆ, ಈ ಕಡೆಯಿಂದ ಲಗ್ಗೆರೆ ಕಡೆಯಿಂದ ಹೋಗ್ಬಿಡಿ ಅಂತ ಹೇಳಿ. ನಾನು ಹೇಳೇ ಇಲ್ಲ ನನ್ನ ಹಸ್ಬೆಂಡ್ಗೆ. ಅರ್ಧ ದಾರಿಲಿ ಬಂದಮೇಲೆ ಹೇಳ್ತಾ ಇದ್ದೀನಿ, ನಮ್ಮ ಮಾಮ ಹಿಂಗೆ ಹೇಳಿದ್ರು, ಮಾಮ ಹಿಂಗೆ ಹೇಳ್ತು ಅಂತ ಹೇಳೋಕ್ಕಾಗಲ್ಲ ನೀನು ಅಂತ ಹೇಳಿ 1 ಅವರ್ ಆಯಿತು ಮನೆಗೆ ಬಂದು ರೆಸ್ಟ್ ಮಾಡಿ. ತುಂಬ ಚೆನ್ನಾಗಿ ಡೇನ ಸ್ಪೆಂಡ್ ಮಾಡಿದ್ರಿ. ಹಾಗೆ ಈ ಡೇ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ, ಹಾಗೆ ನನ್ನ ಆ್ಯನಿವರ್ಸರಿಗೆಲ್ಲ ವಿಶ್ ಮಾಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಈ ವಿಡಿಯೋದಲ್ಲೂ ಹೇಳ್ತೀನಿ. ಆ್ಯನಿವರ್ಸರಿಗೆ ಯಾರೆಲ್ಲ ವಿಶ್ ಮಾಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಮ್ಮಿ ಮನೇಲಿ ನಾಗರು ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನಿಮ್ಮ ಒಂದೊಂದು ಸಬ್ಸ್ಕ್ರೈಬರ್ಸು ತುಂಬ ಇಂಪಾರ್ಟೆಂಟು. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಬಾಯ್. ಫುಲ್ಲು ಟಯರ್ಡೇ ಕೂಡ ಆಗೋಗ್ಬಿಟ್ಟಿದೆ. ಏನಕ್ಕಂತಲೇ ಗೊತ್ತಿಲ್ಲ, ಫುಲ್ ಟಯರ್ಡ್ ಬ್ಯುಸಿ ಡೇ ಅಂತಲೇ ಅನ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಬಾಯ್. ಲವ್ ಯು ಆಲ್.